ಅವರಿಬ್ಬರು ಮನೆಯಲ್ಲಿ ಒಂದು ಎಮ್ಮೆ ಹಸುವನ್ನು ಕೂಡ ಕಟ್ಟಿಲ್ಲ. ಆದರೂ 40 ಲೀಟರ್ ಹಾಲು ಹಾಕಿದ್ದೇವೆ ಅಂತ ಸರ್ಕಾರದ ಹಣವನ್ನ ಗುಳು ಮಾಡಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ರೈತರ ಹಣವನ್ನ ಯಾವ ಅಧಿಕಾರಿಗಳು ಗುಳು ಮಾಡಿದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಾಲಿನ ಪ್ರೋತ್ಸಾಹ ಧನ ನುಂಗಿದ ನೀಚರು, ಹಸು ಇಲ್ಲದಿದ್ರೂ ಸರ್ಕಾರದಿಂದ ಹಣ ಲೂಟಿ, ಇಬ್ಬರನ್ನು ಕೂಡಿ ಹಾಕಿ ಲೆಕ್ಕ ಕೇಳಿದ ರೈತರು, ಹಾಲಿನ ಪ್ರೋತ್ಸಾಹ ಧನ ನುಂಗಿದ ಸಿಬ್ಬಂದಿ ವಿರುದ್ಧ ಗ್ರಾಮದ ಜನರ ಆಕ್ರೋಶ, ಕೂಡಿ ಹಾಕಿ ಲೆಕ್ಕ ಕೇಳ್ತಾ ಇರೋ ಹಾಲು ಉತ್ಪಾದಕರು. ಹೌದು, ಇದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತೊಂಡೂರು ಗ್ರಾಮದಲ್ಲಿ ನಡೆದ ಘಟನೆ. ತೊಂಡೂರು ಗ್ರಾಮದ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಮತ್ತು ಹಾಲು ಪರೀಕ್ಷಕರು ಇಬ್ಬರೂ ಸೇರಿ ರೈತರಿಗೆ ಬರುವ ಬೋನಸ್ ನುಂಗಿ ಹಾಕಿದ್ದಾರೆ. ಕಾರ್ಯದರ್ಶಿಯಾದ ಮೊಹಮ್ಮದ್ ಶರೀಫ್ ಹಾಗೂ ಹಾಲು ಪರೀಕ್ಷಕ ನಾಗರಾಜ್ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದಾರೆ. ಕಳೆದ 6 ವರ್ಷಗಳಿಂದ ಗ್ರಾಮದ ರೈತರಿಗೆ ಸರ್ಕಾರದಿಂದ ಬರುವ ಪ್ರೋತ್ಸಾಹ ಧನ ಜಮೆಯಾಗಿಲ್ಲ. ಕೇಳಿದರೆ ರೈತರ ಅಕೌಂಟ್ ಸರಿ ಇರಲಿಲ್ಲ, ನಮ್ಮ ಖಾತೆ ಜಮೆ ಮಾಡಿಕೊಂಡು ನೀಡಿದ್ದೇವೆ ಎಂದು ಸುಳ್ಳು ಹೇಳುತ್ತಿದ್ದಾರೆ. ಅಲ್ಲದೆ ಇವರಿಬ್ಬರ ಮನೆಯಲ್ಲಿ ಒಂದು ಹಸು ಇಲ್ಲ, ಎಮ್ಮೆ ಇಲ್ಲ. ಆದರೆ ಇವರ ಹೆಸರಿನಲ್ಲಿ ಪ್ರತಿನಿತ್ಯ 20 ಲೀಟರ್ ಹಾಲು ಹಾಕಿದ್ದಾರೆ. ಒಟ್ಟು 40 ಲೀಟರ್ ಹಾಲು ಗೋಲ್ಮಾಲ್ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿವರೆಗೆ ಅವ್ರಿಗೆ ಸರ ಅವ್ರಿಗೆ ಬೋನಸ್ ಜಮಾ ಸರ್ ಅಲ್ಲಿಂದ ಇಲ್ಲಿವರೆಗೆ ಒಬ್ಬೊಬ್ಬರಿಗೆ 13,995 ಲೀಟರ್ ಹಾಲು ಜಮಾ ಸರ್ ಹಾಲು ಅಳ್ಕೊಳುವ ಸರ್ ನಾಗರಾಜ್ ಬಸಪ್ಪ ತಳವಾರ ಸಹಾಯಕ ಸರ್ ಅವ್ರಿಗೆ 17,579 ಲೀಟರ್ ಹಾಲು ಜಮಾ ಸರ್. ಹೌದು ಸರ್, ಇಲ್ಲಿಂದ 2020 ಅವ್ರ ಹೆಸರು ಸರ್. ಹಾಲು ಉತ್ಪಾದಕರ ಸಂಘದ ಸೆಕ್ರೆಟರಿ ಮೊಹಮ್ಮದ್ ಶರೀಫ್, ಪರೀಕ್ಷಕ ನಾಗರಾಜ್ ಹೆಚ್ಚು ಕಮ್ಮಿ ರೈತರ ವಿಚಾರಣೆ ವೇಳೆ ಅವರ ಹಾಲು ಸರಿ ಇಲ್ಲ ಅಂತ ಹಾಲು ಹಾಕಿಸಿಕೊಳ್ಳುವುದನ್ನ ನಿಲ್ಲಿಸ್ತಾ ಇದ್ರು. ಈಗ ಗ್ರಾಮದ ಎಲ್ಲ ರೈತರಿಗೆ ಅನುಮಾನ ಬಂದು ಲೆಕ್ಕವನ್ನ ಕೇಳಿದ್ದಾರೆ. 50 ಲಕ್ಷಕ್ಕೂ ಅಧಿಕ ಹಣವನ್ನ ಭ್ರಷ್ಟಾಚಾರ ಮಾಡಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಸರ್ಕಾರಕ್ಕೆ ಹಣ ವಾಪಸ್ಸು ಹೋಗಬಾರದು ಅಂತ ನಾವು ಪ್ರೋತ್ಸಾಹ ಧನ ಹಾಕಿಸಿಕೊಂಡು ರೈತರಿಗೆ ಕೊಟ್ಟಿದ್ದೇವೆ ಎಂದಿದ್ದಾರೆ. ನಿಮ್ಮ ಹೆಸರು ನೀವು ಎಷ್ಟು ಆಕಳ ಎಮ್ಮೆ ಸಾಕಿರಿ? ಇಲ್ಲ, ನಾವು ಇದು ಸಾಕಿಲ್ಲ. ಮತ್ತು ನಿಮ್ಮ ಅಕೌಂಟ್ಗೆ ಹಾಲು ಏನು ಜಮಾ ಅಕೌಂಟ್ ಅಂತಂದ್ರೆ ರೈತರು ಏನಾಗ್ಯಾವ ಅಂತಂದ್ರೆ ಡಿಸ್ಕಲೆಕ್ಷನ್ ಆಗ್ಯಾವ್ರಿ ಒಂದಿಷ್ಟು ಅಕೌಂಟು. ಅವು ಆಧಾರ್ ಕಾರ್ಡು ಪಾಸ್ಬುಕ್ ಲಿಂಕ್ ಇಲ್ಲ. ಅವು ಅದ್ರ ಸಂಬಂಧ ಅವ್ರ ಅಮೌಂಟನ್ನು ನಾವು ನಮ್ಮ ಅಕೌಂಟ್ಗೆ ಹಾಕೊಂಡು ಅವ್ರು ತೆಗೆದುಕೊಡಕ್ಕೆ ಬರ್ತೈತೆ ಅಂತ ಹಾಕೊಂಡಿದ್ವಿ. ಒಟ್ನಲ್ಲಿ ರೈತರು ಮಳೆ ಚಳಿಯನ್ನು ಲೆಕ್ಕಿಸದೆ ಹೈನುಗಾರಿಕೆ ಮಾಡಿ ಹಾಲು ಉತ್ಪಾದಕ ಸಂಘಕ್ಕೆ ಹಾಲು ಹಾಕಿದ್ರೆ ಸಂಘದ ಸೆಕ್ರೆಟರಿ ಮತ್ತು ಪರೀಕ್ಷಕ ಸೇರಿ ಲಕ್ಷಾಂತರ ರೂಪಾಯಿ ನುಂಗಿ ಹಾಕಿದ್ದಾರೆ. ಇನ್ನಾದರೂ ಹೆವೆಮೂಲ್ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಭ್ರಷ್ಟರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾರಾ? ಕಾದು ನೋಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.